Good afternoon, students. Welcome to the class. So, I think yesterday we discussed bus topology in a very detailed manner. So, since we had a lot of things to understand in bus topology, so while discussing, I think yesterday I briefed you few points. ಕೆಲವೊಂದು ಪಾಯಿಂಟ್ಸ್ನ ನಿಮಗೆ ಬ್ರೀಫ್ ಮಾಡಿದೆ. ಸೊ ಹಾಗೆ ಬಸ್ ಟಾಪಾಲಜಿ ಅಂತ ಬಂದಾಗ ಆಲ್ವೇಸ್ ರಿಮೆಂಬರ್ ಮಲ್ಟಿ ಪಾಯಿಂಟ್ ಕನೆಕ್ಷನ್. ಪ್ರಾಬಬ್ಲಿ ಪಾಯಿಂಟ್ ನೆನಪಿಟ್ಕೊಂಡಿರ್ಬೋದು ನೀವೆಲ್ಲರೂ ಕೂಡ. So always remember a multi-point connection where you will be having a mainframe computer, and then you have all these are your stations: node 0, node 1, node 2, node 3, and then node 4, which are transmitting and receiving information or data regarding the communication or regarding the connection. So basically bus topology ಅಥವಾ ಬಸ್ ಟಾಪಾಲಜಿನಲ್ಲಿ ಫಸ್ಟ್ ಪಾಯಿಂಟ್ ನೀವು ನೆನ್ಪಿಟ್ಕೋಬೇಕಾಗಿರೋವಂಥದ್ದು, it is having a single transmission medium. Probably you will observe ಮಾಡಬಹುದು. So this is your single transmission medium that is being distributed to all of these nodes. ಎಲ್ಲ ನೋಡ್ಗಳಿಗೂ ಅದನ್ನು ಶೇರ್ ಮಾಡಿದ್ದೀವಿ ಅಥವಾ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅಂತ ಹೇಳ್ಬೋದು. The communication only takes place through this transmission medium to all the nodes. ಎಲ್ಲ ನೋಡ್ಗಳಿಗೂ ಇದೇ ಟ್ರಾನ್ಸ್ಮಿಷನ್ ಮೀಡಿಯಂ ಮುಖಾಂತರ ದ ಕಮ್ಯುನಿಕೇಷನ್ ವಿಲ್ ಬಿ ಹ್ಯಾಪನಿಂಗ್. ಕಮ್ಯುನಿಕೇಷನ್ ಅಂತ ಹೇಳಿದ್ರೆ ಸೆಂಡಿಂಗ್ ಆ್ಯಂಡ್ ರಿಸೀವಿಂಗ್ ಡೇಟಾ ಅಂತ ಹೇಳ್ಬೋದು. ಸೊ ಬೇಸಿಕಲಿ ಇನ್ ದಿಸ್ ಟೈಪ್ ಆಫ್ ಟೋಪಾಲಜಿ, ಹೋಸ್ಟ್ ಅಟ್ ಒನ್ ಎಂಡ್ ಕಮ್ಯುನಿಕೇಟ್ಸ್ ವಿತ್ ಸೆವೆರಲ್ ಟರ್ಮಿನಲ್ಸ್ ಅಲಾಂಗ್ ದ ಲೆಂತ್ ಆಫ್ ದ ಟ್ರಾನ್ಸ್ಮಿಷನ್ ಮೀಡಿಯಮ್ ಅಂತ ಹೇಳ್ತಾರೆ. ಇಲ್ಲಿ ನಾನು ನಿಮಗೆ ಎರಡು ಪಾಯಿಂಟ್ನ ಕ್ಲಿಯರ್ ಮಾಡಿ ಹೇಳ್ತೀನಿ. ಇಲ್ಲಿ ಅಕಾರ್ಡಿಂಗ್ ಟು ಯುವರ್ ಸಿಲೆಬಸ್ ಅವರು ಏನಂತ ಹೇಳ್ತಾ ಇದ್ದಾರೆ ಅಂದರೆ, ಹೋಸ್ಟ್ ಈಸ್ ಯುವರ್ ಮೇನ್ ಫ್ರೇಮ್ ಕಂಪ್ಯೂಟರ್, ಅಥವಾ ಇದನ್ನು ಸರ್ವರ್ ಅಂತ ಕೂಡ ಕರಿಬೋದು. ಏನಂತ ಕರಿಬೋದು? ಹೋಸ್ಟ್ ಆರ್ ಸರ್ವರ್. ಹೋಸ್ಟ್ ಆರ್ ಸರ್ವರ್. So the same mainframe computer is called as host or server. E host or server, if it sends data along this transmission medium, node 1 ಆದರೂ ಆಕ್ಸೆಸ್ ಮಾಡ್ಬೋದು, node 0 ಆದರೂ ಆಕ್ಸೆಸ್ ಮಾಡ್ಬೋದು, node 1 ಆದರೂ ಆಕ್ಸೆಸ್ ಮಾಡ್ಬೋದು, either node 2 or node 3 and then node 4. ಇದು ಫಸ್ಟ್ ಪಾಯಿಂಟ್ ಅವ್ರು ಹೇಳ್ತಾ ಇರೋವಂಥದ್ರಲ್ಲಿ. ಹೋಸ್ಟ್ ಆರ್ ಸರ್ವರ್ ಇಫ್ ಇಟ್ಸ್ ಟ್ರಾನ್ಸ್ಮಿಟ್ಸ್ ದ ಡೇಟಾ, ಯಾವ ನೋಡ್ ಬೇಕಾದರೂ ಆಕ್ಸೆಸ್ ಮಾಡ್ಬೋದು. ಆದರೆ host or server if it gives a particular address of a particular node, for example node 3 ಅಂತ ಅನ್ಕೊಳ್ಳೋಣ. ಸೊ node 3ಗೆ ಮಾತ್ರ ಕಳಿಸ್ತಾ ಇದೆ ಹೋಸ್ಟ್ ಸರ್ವರ್ ಅಂತ ಹೇಳಿದ್ರೆ, node 0, node 1 and node 2 will never access that data. ಆ ಡೇಟಾನ ಈ ನೋಡ್ಗಳು ಆಕ್ಸೆಸ್ ಮಾಡೋದಿಲ್ಲ. ದಿಸ್ ಇಸ್ ಹೌ ಯುವರ್ ಟ್ರಾನ್ಸ್ಮಿಷನ್ ಟೇಕ್ಸ್ ಪ್ಲೇಸ್. ಇದೊಂದು ಸೆಕೆಂಡ್ ಪಾಯಿಂಟ್ ರಿಗಾರ್ಡಿಂಗ್ ದ ಕಮ್ಯುನಿಕೇಷನ್. ಫಸ್ಟ್ ಪಾಯಿಂಟ್ ಏನು? ಹೋಸ್ಟ್ ಆರ್ ಸರ್ವರ್ ಡೈರೆಕ್ಟಾಗಿ ಒಂದ್ಸಲ ಟ್ರಾನ್ಸ್ಮಿಷನ್ ಮೀಡಿಯಮ್ ಮೇಲೆ ಡೇಟಾನ ಕಳಿಸಿದ್ರೆ ಯಾವ ನೋಡ್ ಬೇಕಾದರೂ ಆಕ್ಸೆಸ್ ಮಾಡ್ಬೋದು. ಆದರೆ ದಿಸ್ ಈಸ್ ಯುವರ್ ಫಸ್ಟ್ ಪಾಯಿಂಟ್. ಆದರೆ ಇಫ್ ಯುವರ್ ಹೋಸ್ಟ್ ಆರ್ ಸರ್ವರ್ ಡಿಸೈಡ್ಸ್ ಯಾವ ನೋಡಿಗೆ ಆ ಒಂದು ಪ್ಯಾಕೆಟ್ ಅಥವಾ ಡೇಟಾ ಹೋಗಬೇಕು ಅಂತ ಹೇಳಿ ಏನಾದರೂ ಡಿಸೈಡ್ ಮಾಡಿ ಅಡ್ರೆಸ್ ಕಳಿಸಿದ್ರೆ, ನೋಡ್ 0, ನೋಡ್ 2 ಆ್ಯಂಡ್ ನೋಡ್ 1 ಅಲಾಂಗ್ ದ ಲೆಂತಲ್ಲಿರೋದು ಈ ಮೂರು ನೋಡ್ 4ಗೆ ಹೋಗೋದೇ ಇಲ್ಲ. ಇನ್ ಕೇಸ್ ನೋಡ್ 4ಗೆ ಹೋಗಿ ನೋಡ್ 3 ಚೆಕ್ ಮಾಡುತ್ತೆ. ಸೊ ನೋಡ್ 0, ನೋಡ್ 1 ಆ್ಯಂಡ್ ನೋಡ್ 2 ವಿಲ್ ನೆವರ್ ಆಕ್ಸೆಸ್ ದ್ಯಾಟ್ ಡೇಟಾ. ಡೈರೆಕ್ಟ್ಲಿ ಇಟ್ ವಿಲ್ ಗೋ ಟು ನೋಡ್ 3ಗೆ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಇದು ಒಂದು ಇಂಪಾರ್ಟೆಂಟ್ ಎಕ್ಸ್ಪ್ಲನೇಷನ್ ರಿಗಾರ್ಡಿಂಗ್ ಯರ್ ಬಸ್ ಟೋಪಾಲಜಿ. ಹಾಗೆ ಅಕಾರ್ಡಿಂಗ್ ಟು ಯುವರ್ ಸಿಲೆಬಸ್ ಇದಿಷ್ಟನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬಟ್ ಇಫ್ ಯು ವಾಂಟ್ ಟು ನೋ ಇನ್ ಡೀಟೇಲ್, ಇನ್ನೂ ಡೀಟೇಲಾಗಿ ನಿಮ್ಗೆ ಏನಾದ್ರು ಹೇಳಬೇಕು ಅಂತ ಹೇಳಿದ್ರೆ, ಇಲ್ಲಿ ಮೇನ್ ಫ್ರೇಮ್ ಕಂಪ್ಯೂಟರ್ ಸಮ್ಟೈಮ್ಸ್ ಅದು ಆ್ಯಕ್ಷನ್ ಏನಾದ್ರು ಇಲ್ಲ ಅಂತ ಹೇಳಿದ್ರೆ, ಅಥವಾ ಸರ್ವರ್ ಏನಾದರೂ ಇಲ್ಲ ಅಂತ ಹೇಳಿದ್ರೆ, ನೋಡ್ 0 ಇವಾಗ ಯಾವುದು ಸೆಂಡರ್ ಆಗಿರುತ್ತೆ ದ್ಯಾಟ್ ವಿಲ್ ಬಿಕಮ್ ದ ಹೋಸ್ಟ್, ಆರ್ ಅದನ್ನು ಹೋಸ್ಟ್ ಅಂತ ಕರೀತಾರೆ. ಸೊ ಹೋಸ್ಟ್ ಇಸ್ ನಥಿಂಗ್ ಬಟ್ ದ ಸ್ಟೇಷನ್ ವಿಚ್ ಇಸ್ ಸೆಂಡಿಂಗ್, ಆರ್ ದ ನೋಡ್ ವಿಚ್ ಇಸ್ ಸೆಂಡರ್ ಆರ್ ಟ್ರಾನ್ಸ್ಮಿಟಿಂಗ್. ಸೆಂಡರ್ ಅಥವಾ ಟ್ರಾನ್ಸ್ಮಿಟಿಂಗ್. ಇನ್ನು ಮಿಕ್ಕಿದೆಲ್ಲ ನೋಡ್ಗಳು ಕೂಡ ದೇ ವಿಲ್ ಬಿಕಮ್ ಕ್ಲೈಂಟ್, ಅಥವಾ ಅದನ್ನು ಟರ್ಮಿನಲ್ ನೋಡ್ಸ್ ಅಂತ ಕರೀತಾರೆ. ಸೊ ಫಾರ್ ಎಕ್ಸಾಂಪಲ್ ನೋಡ್ 0 ಇವಾಗ ನೋಡ್ 3ಗೆ ಡೇಟಾ ಕಳಿಸ್ಬೇಕು ಅಂತ ಹೇಳಿದ್ರೆ ದಿಸ್ ವಿಲ್ ಬಿಕಮ್ ದ ಹೋಸ್ಟ್. ಹಾಗೆ ನೋಡ್ 1 ವಿಲ್ ಚೆಕ್ ದ ಡೇಟಾ, ನೋಡ್ 3 ಇದಲ್ಲ ಅಂತ ಹೇಳಿ ಗೊತ್ತಾಗುತ್ತೆ. ಅದು ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಈ ಅಡ್ರೆಸ್ಸಿಂಗ್ ಕಾನ್ಸೆಪ್ಟ್ ಹೇಳಿದ್ದೆ ನಿಮಗೆ.
ಡೇಟಾ ಪ್ಯಾಕೆಟಲ್ಲಿ ಅಡ್ರೆಸ್ ಅಂತಿರುತ್ತೆ, ಯಾವ ಪರ್ಟಿಕ್ಯುಲರ್ ಅಡ್ರೆಸ್ ಯಾವ ನೋಡ್ಗೆ ಅಂಥೇಳಿ ಅದರಲ್ಲಿ ಮೆನ್ಷನ್ ಆಗಿರುತ್ತೆ. ಅದೇ ಅಡ್ರೆಸ್ ಇರೋವಂಥ ನೋಡ್ಗಳು ಅದನ್ನು ಆಕ್ಸೆಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಟ್ ವಿಲ್ ಚೆಕ್ ವಿತ್ ದ ನೋಡ್ 1, ಇಟ್ ವಿಲ್ ಚೆಕ್ ವಿತ್ ದ ನೋಡ್ 2 ಆ್ಯಂಡ್ ದೆನ್ ಇಟ್ ವಿಲ್ ಗೋ ಟು ನೋಡ್ 3. ಹಾಗೆ ಇದು ಒಂದು ಕಂಡೀಷನ್. ಹಾಗೆ ಸರ್ವರ್ ಅಥವಾ ಹೋಸ್ಟ್ ಆಗಲೇ ನಾ ಸೆಕೆಂಡ್ ಪಾಯಿಂಟ್ ಹೇಳ್ದಂಗೆ ಅಥವಾ ಫಸ್ಟ್ ಪಾಯಿಂಟ್ ಹೇಳ್ದಂಗೆ ನೋಡ್ 0 ಏನಾದರೂ ಟ್ರಾನ್ಸ್ಮಿಷನ್ ಮೀಡಿಯಮ್ಮಲ್ಲಿ ಅಡ್ರೆಸ್ ಇಲ್ದಲೇ ಏನಾರು ಕಳಿಸಿದ್ರೆ ಎನಿ ನೋಡ್ ಕ್ಯಾನ್ ಆಕ್ಸೆಸ್ ಡೇಟಾ, ಈ ಥರ ಕೂಡ ಚಾನ್ಸಸ್ ಇದೆ ಅಥವಾ ಈ ಥರ ಕೂಡ ಆಪ್ಷನ್ ಇದೆ ಅಂತ ಹೇಳ್ಬೋದು. ಸೊ ದೀಸ್ ಆರ್ ಆಲ್ ದ ಡೀಟೇಲ್ಸ್ ರಿಗಾರ್ಡಿಂಗ್ ಯುವರ್ ಬಸ್ ಟೊಪಾಲಜಿ. ಸೊ ಹಾಗೆ ನೋಡೋದಾದರೆ, ಸೊ ಬೇಸಿಕಲಿ ಇಟ್ ಈಸ್ ಯೂಸ್ಡ್ ಇನ್ ಎಥರ್ನೆಟ್ ಲ್ಯಾನ್ ಅಂತ ಹೇಳ್ತಾರೆ. ನೀವು ಲ್ಯಾನ್ ಕನೆಕ್ಷನ್ಸ್ ಎಲ್ಲ ಕೇಳಿರ್ಬೋದು, ಕಾಲೇಜ್ಗಳಲ್ಲಿ ಇರುತ್ತೆ, ಹಾಸ್ಟೆಲ್ಸಲ್ಲಿ ಇರುತ್ತೆ. ಸೊ ಬೇಸಿಕಲಿ ವಿ ಕ್ಯಾನ್ ಸಿ ಇನ್ ಆಲ್ ಸಚ್ ಟ್ರಾನ್ಸ್ಮಿಷನ್ಸ್. ಹಾಗೆ ನಿನ್ನೆ ಒಂದು ಪಾಯಿಂಟ್ ಹೇಳಿದ್ದೆ ನಾನು ರಿಗಾರ್ಡಿಂಗ್ ಸಿಗ್ನಲ್ ಸ್ಟ್ರೆಂತ್. ಈಗ ಮೈನ್ ಫ್ರೇಮ್ ಕಂಪ್ಯೂಟರ್ ಇದೆ ಅಂತ ಅಂದ್ಕೊಳ್ಳೋಣ, ಯಾವುದೋ ಒಂದು ಡೇಟಾನ ಟ್ರಾನ್ಸ್ಮಿಟ್ ಮಾಡಿದೆ. ನೋಡ್ 0 ಹೋಗೋ ಅಷ್ಟರಲ್ಲಿ ಸಿಗ್ನಲ್ಲು ದ ಸ್ಟ್ರೆಂತ್ ವಿಲ್ ಬಿ ವೆರಿ ಹೈ. ನೋಡ್ 0 ಆ್ಯಂಡ್ ಆಲ್ಸೋ ನೋಡ್ 1, ನೋಡ್ 1 ಬರೋವರೆಗೂ ಇಲ್ಲಿವರೆಗೂ ಈ ಸ್ಟೇಜ್ವರೆಗೂ, ಇದನ್ನು ಫಸ್ಟ್ ಸ್ಟೇಜ್ ಅಂತ ಕರೆಯೋಣ, ಇದನ್ನು ಸೆಕೆಂಡ್ ಸ್ಟೇಜ್, ಇದು ಥರ್ಡ್ ಸ್ಟೇಜ್. ಫಸ್ಟ್ ಸ್ಟೇಜಿಗೆ ಬರೋವರೆಗೂ ಸಿಗ್ನಲ್ ಸ್ಟ್ರೆಂತ್ ಜಾಸ್ತಿನೇ ಇರುತ್ತೆ. ಆದರೆ ಸೆಕೆಂಡ್ ಸ್ಟೇಜಿಗೆ ಬರೋ ಅಷ್ಟರಲ್ಲಿ ಸಿಗ್ನಲ್ ಸ್ಟ್ರೆಂತ್ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಥರ್ಡ್ ಸ್ಟೇಜಿಗೆ ಬರೋ ಅಷ್ಟರಲ್ಲಿ ಸಿಗ್ನಲ್ ಸ್ಟ್ರೆಂತ್ ತುಂಬಾ ಕಮ್ಮಿ ಆಗೋಗುತ್ತೆ. ಹಾಗಾದರೆ ಸಿಗ್ನಲ್ ಫ್ರಮ್ ಯುವರ್ ಸರ್ವರ್ until it reaches node 4 the signal strength will be very weaker. ಸೊ ಅದಕ್ಕೆ ಮ್ಯಾಕ್ಸಿಮಮ್ ನಾವು ಟ್ರಾನ್ಸ್ಮಿಷನ್ ಮಾಡೋವಂಥ ಡೇಟಾ ಶುಡ್ ಬಿ ಆರ್ ದ ಲೆಂತ್ ಆಫ್ ದ ಟ್ರಾನ್ಸ್ಮಿಷನ್ ಮೀಡಿಯಮ್ ಶುಡ್ ಬಿ ಲೆಸ್. ಅದು ಕಮ್ಮಿ ಇದ್ದಷ್ಟು ಯುವರ್ ಸಿಗ್ನಲ್ ವಿಲ್ ಬಿ ಸ್ಟ್ರಾಂಗರ್. ಈ ಪಾಯಿಂಟ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಹಾಗೆ ಅದನ್ನು ನೀವು ಪುಟ್ ಇಟ್ ಇನ್ ಯುವರ್ ಓನ್ ಇಂಗ್ಲೀಷ್. ನಾನಿಲ್ಲಿ ಮೆನ್ಷನ್ ಮಾಡಿರೋವಂಥ ಸೆಂಟೆನ್ಸೇ ಬರೀಬೇಕು ಅಂತೇನಿಲ್ಲ. ಇವಾಗ ಈ ಕಾನ್ಸೆಪ್ಟ್ ಗೊತ್ತಿದೆ ನಿಮಗೆ, ಹತ್ತಿರ ಇದ್ದರೆ ಸಿಗ್ನಲ್ ಸ್ಟ್ರೆಂತ್ ಚೆನ್ನಾಗಿರುತ್ತೆ, ಹೋಗ್ತಾ ಹೋಗ್ತಾ ಸಿಗ್ನಲ್ ಸ್ಟ್ರೆಂತ್ ಹಾಳಾಗ್ತಾ ಹೋಗುತ್ತೆ. ಸೊ ಟ್ರಾನ್ಸ್ಮಿಷನ್ ಮೀಡಿಯಮ್ ಚಿಕ್ಕದಾಗಿರಬೇಕು, ಆ ಥರ ಡಿಸೈನ್ನ ಮಾಡಬೇಕು. ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿದ್ದರೆ ಯು ಕ್ಯಾನ್ ಪುಟ್ ಇಟ್ ಇನ್ ಯುವರ್ ಓನ್ ಇಂಗ್ಲೀಷ್. ನೀವು ಯಾವ ಥರನಾದರೂ ಇಂಗ್ಲೀಷಲ್ಲಿ ಬರೆದ್ರೆ ದ್ಯಾಟ್ ವಿಲ್ ಕಂಪ್ಲೀಟ್ಲಿ ಎಕ್ಸ್ಪ್ಲೇನ್ ಯುವರ್ ಬಸ್ ಟೊಪಾಲಜಿ ಸಿಗ್ನಲ್ ಸ್ಟ್ರೆಂತ್ ಅಂತ ಹೇಳ್ಬೋದು. ಐ ಹೋಪ್ ಅದರಲ್ಲಿ ಏನೂ ಡೌಟ್ ಇಲ್ಲ ಅಂತ ಅನ್ಕೊತೀನಿ. ಸೊ ಮೂವಿಂಗ್ ಆನ್, ದ ಕಮ್ಯುನಿಕೇಷನ್ ಇಸ್ ಬೈಡೈರೆಕ್ಷನಲ್ ಆನ್ ದ ಬಸ್ ಅಂತ ಹೇಳ್ತಾರೆ. ದಿಸ್ ಇಸ್ ಇಂಪಾರ್ಟೆಂಟ್ ಪಾಯಿಂಟ್. ಬೈಡೈರೆಕ್ಷನಲ್ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಕನ್ಸಿಡರ್ ದ ಸೇಮ್ ಮೇನ್ ಫ್ರೇಮ್ ಕಂಪ್ಯೂಟರ್. Even the mainframe computer can also transmit. ಹಾಗೆ this nodes can send the reply. ಅದೇ ಟ್ರಾನ್ಸ್ಮಿಷನ್ ಮೀಡಿಯಮಲ್ಲೇ you can send the reply. Even it can access the reply. Acknowledgement ಆಗಿರ್ಬೋದು, any response messages ಆಗಿರ್ಬೋದು, anything can be transmitted from node to mainframe computer. ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಹಾಗೆ ನೋಡ್ 0 ನೋಡ್ 3 ಡೇಟಾ ಕಳಿಸಿದೆ ಅಂತ ಹೇಳಿದ್ರೆ, ರಿಸೀವ್ ಆದಮೇಲೆ, ಇವಾಗ ಇದು ಟ್ರಾನ್ಸ್ಮಿಟರ್, ಇದು ರಿಸೀವರ್. ನೋಡ್ 0 ಇಂದ ಡೇಟಾ ಬಂದು ನೋಡ್ 3ಗೆ ರಿಸೀವ್ ಆಯಿತು. ನೋಡ್ 3 ವಿಲ್ ಸೆಂಡ್ ಆನ್ ಅಕ್ನಾಲೇಜ್ಮೆಂಟ್. ಸೊ ನೋಡಿ, ಎರಡೂ ಡೈರೆಕ್ಷನಲ್ಲಿ ಕೂಡ ಯು ಕ್ಯಾನ್ ಹ್ಯಾವ್ ದ ಟ್ರಾನ್ಸ್ಮಿಷನ್. ಅದಕ್ಕೆ ಅದನ್ನು ಏನಂತ ಕರೀತಾ ಇದ್ದಾರೆ, ಇಟ್ ಈಸ್ ಬೈ ಡೈರೆಕ್ಷನಲ್. ಸೊ ಎನಿ ಸ್ಟೇಷನ್ ಕ್ಯಾನ್ ಟ್ರಾನ್ಸ್ಮಿಟ್ ಆ್ಯಂಡ್ ರಿಸೀವ್ ಆನ್ ದ ಸೇಮ್ ಬಸ್. ಎಸ್, ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್. ಆ್ಯಂಡ್ ಇಟ್ ಈಸ್ ಫಾಸ್ಟರ್ ಆ್ಯಂಡ್ ಆಲ್ಸೋ ಸಿಂಪಲ್ ಕಂಪೇರ್ಡ್ ಟು ಅದರ್ ಟೊಪಾಲಜೀಸ್. ಇದು ಸಿಂಪಲ್ ಯಾಕೆ ಅಂತ ಹೇಳಿದ್ರೆ, ಮೆಜಾರಿಟಿ ಆಫ್ ದ ಕೇಸಸ್ ಯೂನಿ ಡೈರೆಕ್ಷನಲ್ ಆಗಿರ್ತಿತ್ತು ಅಥವಾ ಫಾಸ್ಟ್ ಆಗಿರ್ತಿತ್ತು. ಹಾಗೆ ಕೇಬಲ್ ಪ್ರಾಬ್ಲಮ್ ಜಾಸ್ತಿ ಇರ್ತಿತ್ತು. ಅದಕ್ಕೇ ಇದನ್ನು ಸಿಂಪಲ್ ಅಂತ ಹೇಳ್ತಾರೆ ಕಂಪೇರ್ಡ್ ಟು ಅದರ್ ಟೊಪಾಲಜೀಸ್. ಸೊ ಮೂವಿಂಗ್ ಆನ್, ಹಾಗೆ ನೋಡೋದಾದರೆ ಈ ಮೆರಿಟ್ಸ್ ಡಿಮೆರಿಟ್ಸ್ನ ಅದರಲ್ಲೇ ಹೇಳ್ತಾ ಹೋಗ್ತೀನಿ. ಹಾಗೆ ಡಯಾಗ್ರಾಮ್ನೇ ಫೋಕಸ್ ಮಾಡಿ ಹಾಗೆ ಅರ್ಥ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಲೇಷನ್ ಕಾಸ್ಟ್ ಈಸ್ ಲೆಸ್ ರಿಗಾರ್ಡಿಂಗ್ ದ ಬಸ್ ಟೊಪಾಲಜಿ ಅಂತ ಹೇಳ್ತಾರೆ. ಇನ್ಸ್ಟಾಲೇಷನ್ ಕಾಸ್ಟ್ ಅಂತ ಹೇಳಿದ್ರೆ ನೋಡಿ, ಒಂದೇ ಟ್ರಾನ್ಸ್ಮಿಷನ್ ಮೀಡಿಯಮ್, ಬೇರೆ ಇನ್ನೇನು ಬೇಡ, ಸಣ್ಣ ಪುಟ್ಟ ವೈರ್ ಕನೆಕ್ಷನ್ಸ್ ಇದೆ, ದ್ಯಾಟ್ ವಿಲ್ ಬಿ ಮೋರ್ ದ್ಯಾನ್ ಎನಫ್. ಅದಕ್ಕೇ ಇನ್ಸ್ಟಾಲೇಷನ್ ಕಾಸ್ಟ್ ಈಸ್ ಲೆಸ್ ಆ್ಯಂಡ್ ಈಸಿ ಟು ಮೇಂಟೈನ್ ಅಂತ ಹೇಳ್ತಾರೆ. ಕೇಬಲ್ ಲೆಂತ್ ಎಲ್ಲ ಕಮ್ಮಿ ಇದೆ, ಸೊ ನಾಟ್ ಅಟ್ ಆಲ್ ಅ ಪ್ರಾಬ್ಲಮ್. ಡೇಟಾ ಪಾತ್ ಕೂಡ ಎಲ್ಲ ನೋಡ್ಗಳು ಕೂಡ ಯುಟಿಲೈಸ್ ಮಾಡ್ಬೋದು. ಸೊ ಅದಕ್ಕೆ ಯಾವುದೇ ರೀತಿಯಾದಂಥ ಕಾಂಪ್ಲೆಕ್ಸಿಟಿ ಇಲ್ಲ. ಹಾಗೆ ಎಕ್ಸ್ಪ್ಲನೇಷನಲ್ಲಿ ಹೇಳಿದ್ದಾರೆ ಇಟ್ ಇಸ್ ಸಿಂಪಲ್ ಅಂತ ಹೇಳಿ. ಸೊ ಸಿಂಪಲ್ ಆ್ಯಂಡ್ ರಿಲಯಬಲ್ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಟೆಕ್ನಿಕಲ್ ಪಾಯಿಂಟ್ ಹೇಳಬೇಕು ಅಂತ ಹೇಳಿದ್ರೆ, ನೋಡ್ 3 ಏನೋ ಒಂದು ಫಾಲ್ಟ್ ಆಗಿದೆ ಅಂತ ಅನ್ಕೊಳ್ಳೋಣ. ಸೊ ಇದನ್ನು ರಿಮೂವ್ ಮಾಡೋದು, ಹಾಗೆ ಬೇರೆ ಇನ್ನೊಂದು ನೋಡ್ನ ಆ್ಯಡ್ ಮಾಡೋದು, ಇಟ್ ಈಸ್ ಈಸಿ ಇನ್ bus topology. Adding and removing any station or any node is easy in bus topology ಅಂತ ಹೇಳ್ತಾರೆ. ಸೊ ಹಾಗೆ ರಿಗಾರ್ಡಿಂಗ್ ಯುವರ್ ನೋಡ್ ಫೇಲ್ಯೂರ್ ಆ್ಯಂಡ್ ದೆನ್ ಲಿಂಕ್ ಫೇಲ್ಯೂರ್ ಬಗ್ಗೆ ಮಾತಾಡೋಣ. ಯಾವುದಾದ್ರು ನೋಡ್ ಫೇಲ್ಯೂರ್ ಆದರೆ ನೋಡ್ 0 ಬೇರೆ ನೋಡ್ಗಳು ನೋಡ್ 1 ಜೊತೆ ಕಮ್ಯುನಿಕೇಟ್ ಮಾಡೋಕ್ಕಾಗ್ದಲೇ ಇರ್ಬೋದು, ಆದರೆ ಬೇರೆ ನೋಡ್ಗಳು ಕಮ್ಯುನಿಕೇಟ್ ಮಾಡ್ಬೋದು. ನೋಡ್ 0, ನೋಡ್ 1, ನೋಡ್ 2, ನೋಡ್ 3, ನೋಡ್ 4, ಆಲ್ ದೋಸ್ ಥಿಂಗ್ಸ್. ಆ ನೋಡ್ಗಳೆಲ್ಲ ಕೂಡ
ಕಮ್ಯುನಿಕೇಟ್ ಮಾಡ್ಬೋದು. ದಟ್ಸ್ ಅ ಅಡ್ವಾಂಟೇಜ್, ದಟ್ ಈಸ್ ಇನ್ ಮೆರಿಟ್. ಹಾಗೆ ಲಿಂಕ್ ಫೇಲ್ಯೂರ್ ಕೂಡ, ಎಸ್ ಲಿಂಕ್ ಫೇಲ್ಯೂರ್ ಆದರೂ ಕೂಡ ನಾಟ್ ಪ್ರಾಬ್ಲಮ್. ಆದರೆ ಟ್ರಾನ್ಸ್ಮಿಷನ್ ಮೀಡಿಯಮ್ ಏನಾರ ಹಾಳಾದರೆ ದ ಎಂಟೈರ್ ಕಮ್ಯುನಿಕೇಷನ್, ಅದನ್ನು ಡಿಮೆರಿಟಲ್ಲಿ ಬರೆಯೋಣ. ಸೊ ದೀಸ್ ಆರ್ ಆಲ್ ದ ಮೆರಿಟ್ಸ್. ಲಿಂಕ್ ಫೇಲ್ಯೂರ್ ಆದರೂ ಕೂಡ ಕಮ್ಯುನಿಕೇಟ್ ಮಾಡ್ಬೋದು, ನೋಡ್ ಫೇಲ್ಯೂರ್ ಆದರೂ ಕೂಡ ಕಮ್ಯುನಿಕೇಟ್ ಮಾಡ್ಬೋದು. ವೆರಾಸ್ ಡಿಮೆರಿಟ್ಸಲ್ಲಿ ಬರೀತಾ ಹೋಗೋಣ. ಹಾಗೆ if you have a transmission medium or transmission cable that is of error, you cannot communicate, or your mainframe computer connect ಆಗಿರುವಂಥ ಟ್ರಾನ್ಸ್ಮಿಷನ್ ಮೀಡಿಯಮ್ ಏನಾದ್ರು ಹಾಳಾದರೆ your entire communication will be dropped or it will be a failure ಅಂತ ಹೇಳ್ತಾರೆ. ಹಾಗೆ ಇನ್ನೊಂದು ಪಾಯಿಂಟ್ ಹೇಳ್ತಾರೆ, along the transmission medium, this is a very very important demerit, fault identification is difficult ಅಂತ ಹೇಳ್ತಾರೆ. ಫಾಲ್ಟ್ ಐಡೆಂಟಿಫಿಕೇಷನ್, ಯಾವ ನೋಡ್ ತಪ್ಪಾಗಿದೆ ಅದನ್ನು ಕಂಡುಹಿಡಿಯೋದು ತುಂಬ ಡಿಫಿಕಲ್ಟ್. ಯಾಕೆ ಅಂತ ಹೇಳಿದ್ರೆ, ಅಲಾಂಗ್ ದ ಲೈನ್ ಹೋಗ್ತಾ ಇದೆ, ನೋಡ್ 0 ಚೆಕ್ ಮಾಡಬೇಕು, ನೋಡ್ 1 ಚೆಕ್ ಮಾಡಬೇಕು, ನೋಡ್ 2 ಕೂಡ ಚೆಕ್ ಮಾಡಬೇಕು, ಆ್ಯಂಡ್ ದೆನ್ ನೋಡ್ 3ನಲ್ಲಿ ಗೊತ್ತಾದಾಗ ನೋಡ್ 3 ಈಸ್ ಫೇಲ್ಯೂರ್ ಅಂತ ಗೊತ್ತಾದಾಗ, ಸೊ ಇಷ್ಟು ಸ್ಟೆಪ್ಸ್ ಹೋಗಲೇಬೇಕು. ಡೈರೆಕ್ಟಾಗಿ ನೋಡ್ 4ಇಂದ ಬರೋದಿಲ್ಲ, ನಾವು ಸ್ಟಾರ್ಟಿಂಗ್ ಎಂಡಿಂದ ಟರ್ಮಿನಲ್ ಎಂಡ್ವರೆಗೂ ಬರಬೇಕು. ಸೊ ಇವಾಗ ನಾನೇನು ಸಿಂಪಲಾಗಿ 3 ನೋಡ್ಗಳಿದೆ, ಇಫ್ ಯು ಹ್ಯಾವ್ ಸಮ್ 20 ನೋಡ್ಸ್, 20 ನೋಡ್ಗಳು ಚೆಕ್ ಮಾಡ್ಕೊಂಡು ಬಂದು you have to crack or you have to finalize the erroneous node, ತಪ್ಪಾಗಿರೋವಂಥ ನೋಡನ್ನ ಆ 20 ನೋಡ್ಗಳನ್ನು ಕೂಡ ಮುಗಿಸ್ಕೊಂಡು ಬಂದು ಯು ಹ್ಯಾವ್ ಟು ಚೆಕ್. ಸೊ ಈ ಥರದ್ದೆಲ್ಲ ಇಶ್ಯೂಸ್ ಇರೋದ್ರಿಂದ ಫಾಲ್ಟ್ ಐಡೆಂಟಿಫಿಕೇಷನ್ ಇಸ್ ಡಿಫಿಕಲ್ಟ್ ಅಂತ ಹೇಳ್ತಾರೆ. ಸೊ ಹಾಗೆ ಫಾಲ್ಟ್ ಐಡೆಂಟಿಫಿಕೇಷನ್ ಡಿಫಿಕಲ್ಟ್ ಅಂತ ಹೇಳಿದ್ರೆ, ಫಾಲ್ಟ್ ಐಸೋಲೇಷನ್ ಅಂತ ಹೇಳಿದ್ರೆ ಅದನ್ನು ಸೆಪ್ರೇಟ್ ಮಾಡೋದು ಕೂಡ ಇಟ್ ಈಸ್ ಡಿಫಿಕಲ್ಟ್. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್ ರಿಗಾರ್ಡಿಂಗ್ ಯುವರ್ ಬಸ್ ಟೊಪಾಲಜಿ. ಸೊ ಹಾಗೆ ನೋಡೋದಾದರೆ, ಯು ಹ್ಯಾವ್ ಯುವರ್ ಅಪ್ಲಿಕೇಶನ್ಸ್. ಇಟ್ ಈಸ್ ಗುಡ್ ಫಾರ್ ಸ್ಮಾಲ್ ನೆಟ್ವರ್ಕ್ಸ್ ಆ್ಯಂಡ್ ನೆಟ್ವರ್ಕ್ ವಿತ್ ಲೋ ಟ್ರಾಫಿಕ್ ಅಂತ ಹೇಳ್ತಾರೆ. ಎಲ್ಲಿ ನಿಮಗೆ ಕಾಸ್ಟ್ ತುಂಬ ಕಮ್ಮಿ ಇರಬೇಕು, ಎಲ್ಲಿ ನಿಮಗೆ ಸಣ್ಣ ಪುಟ್ಟ ನೆಟ್ವರ್ಕ್ಸ್ ಇರುತ್ತೆ, ಅಲ್ಲೆಲ್ಲ ಕಡೆನೂ ನೀವು ಬಸ್ ಟೊಪಾಲಜಿ ನೋಡ್ಬೋದು. ಅ ಬೆಸ್ಟ್ ಎಕ್ಸಾಂಪಲ್ ವಿಚ್ ವಿ ನೋ ಇಸ್ ಅ ಲ್ಯಾನ್ ಕನೆಕ್ಷನ್ಸಲ್ಲಿ ನಾವು ಇದನ್ನು ಅಬ್ಸರ್ವ್ ಮಾಡ್ಬೋದು. ಲ್ಯಾನ್ ಅಂತ ಹೇಳಿದ್ರೆ, ನಮ್ಮ ಕಾಲೇಜಲ್ಲಿ ಒಂದು ಫ್ಲೋರ್ ಇದೆ ಅಂತ ಅಂದ್ಕೊಂಡ್ರೆ, ಆ ಫ್ಲೋರಲ್ಲಿ ಮಾತ್ರ ಇಂಟರ್ನೆಟ್ ಪ್ರೊವೈಡ್ ಮಾಡೋದಕ್ಕೆ ಯು ಕ್ಯಾನ್ ಹ್ಯಾವ್ ಅ ರೌಟರ್ ಆ್ಯಂಡ್ ಯು ಕ್ಯಾನ್ ಹ್ಯಾವ್ ದಿಸ್ ಬಸ್ ಟೊಪಾಲಜಿ. ಸೊ ಇಟ್ ಈಸ್ ಆಫನ್ ಸೀನ್ ಇನ್ ಕ್ಲೈಂಟ್ ಆ್ಯಂಡ್ ಸರ್ವಿಸ್ ಸಿಸ್ಟಮ್ ಅಂತ ಹೇಳ್ತಾರೆ. ಕ್ಲೈಂಟ್ ಆ್ಯಂಡ್ ಸರ್ವಿಸ್ ಸಿಸ್ಟಮ್ ಅಂತ ಬೇರೆ ಏನಲ್ಲ. ಕಂಪ್ನಿಗಳಲ್ಲಿ ವಿಲ್ ಬಿ ಹ್ಯಾವಿಂಗ್ ಮೆನಿ ಫ್ಲೋರ್ಸ್, ತುಂಬ ಫ್ಲೋರ್ಗಳಿರುತ್ತೆ. ಕನ್ಸಿಡರ್ ಇಫ್ ಯು ಹ್ಯಾವ್ ಸಮ್ 4 ಫ್ಲೋರ್, ಈ 4 ಫ್ಲೋರ್ಗೂ ಕೂಡ ಇಂಟರ್ನೆಟ್ ಕೊಡಬೇಕು ನಾನು ಅಂತ ಹೇಳಿದ್ರೆ, ದರ್ ವಿಲ್ ಬಿ ಅ ಮೈನ್ ಸರ್ವರ್ ಸಿಸ್ಟಮ್. ಈ ಸರ್ವರ್ ಸಿಸ್ಟಮ್ ಫಸ್ಟ್ ಕನೆಕ್ಷನ್ ಈ ಫ್ಲೋರ್ಗೆ ಹೋಗುತ್ತೆ, ಸೆಕೆಂಡ್ ಆ್ಯಂಡ್ ದೆನ್ ಥರ್ಡ್ ಆ್ಯಂಡ್ ದೆನ್ ಫೋರ್ತ್. ಸೊ ಇದನ್ನು ಕ್ಲೈಂಟ್ ಅಂತ ಕರೀತಾರೆ, ಇದನ್ನು ಸರ್ವರ್ ಅಂತ ಕರೀತಾರೆ. We call this as server. These are your client. This is client 1, this is client 2, this is client 3, and then this is client 4. ಕಂಪ್ನಿಗಳಲ್ಲಿ ಈ ಥರ ಮ್ಯಾನೇಜ್ಮೆಂಟ್ ಮಾಡೋದರಿಂದ ಬೆಸ್ಟ್ ಕಮ್ಯುನಿಕೇಷನ್ ಆ್ಯಂಡ್ ಫಾಸ್ಟ್ ವಿತ್ ಲೋ ಟ್ರಾಫಿಕ್ ಕಮ್ಯುನಿಕೇಷನ್ನ ನಾವು ನೋಡ್ಬೋದು ಅಂತ ಹೇಳ್ತಾರೆ. So these are all the important things that we had discussed earlier in bus topology. Moving on, hybrid topology ಬಗ್ಗೆ ಹೇಳಿದ್ದಾರೆ. ಹೈಬ್ರಿಡ್ ಅಂತಂದರೆ ಬೇರೆ ಏನೂ ಇಲ್ಲ, ಇಟ್ಸ್ ಎ ಕಾಂಬಿನೇಷನ್ ಆಫ್ ದೀಸ್ ಟೊಪಾಲಜೀಸ್. ಇದುವರೆಗೂ 5 ಟೊಪಾಲಜಿ ನಾವೇನು ಓದಿದ್ದೀವಿ, 5 ಟೊಪಾಲಜಿನ ಕಂಬೈನ್ ಮಾಡಿ ಅಥವಾ ಕಾಂಬಿನೇಷನಲ್ಲಿ ನಾವೇನಾರು ನೋಡಿದ್ರೆ ವಿ ಕ್ಯಾನ್ ಅನಲೈಸ್ ದಿಸ್ ಹೈಬ್ರಿಡ್ ಟೊಪಾಲಜಿ. ಸೊ ಅಬ್ಸರ್ವ್ ಮಾಡ್ಬೋದು, ಹಿಯರ್ ದೇರ್ ಇಸ್ ಅ ಸ್ಟಾರ್ ಟೊಪಾಲಜಿ, ಹಿಯರ್ ದೇರ್ ಇಸ್ ಅ ರಿಂಗ್ ಟೊಪಾಲಜಿ. ಹಾಗೆ ಒಂದು ಸ್ವಲ್ಪ ನೋಡಿದ್ರೆ ದಿಸ್ ರಿಸೆಂಬಲ್ಸ್ ಅ ಬಸ್ ಕೂಡ ಇದೆ. ಆ್ಯಕ್ಚುಲಾಗಿ ನಾನು ಮೆನ್ಷನ್ ಮಾಡಿಲ್ಲ, ಮಾಡ್ಬೋದು. ಈ ಒಂದು ಬಸ್ ಇಸ್ ಆಲ್ಸೋ ದೇರ್ ರಿಗಾರ್ಡಿಂಗ್ ಹೈಬ್ರಿಡ್ ಟೊಪಾಲಜಿ. ಕಾಂಬಿನೇಷನ್ ಮಾಡಿ ನೀವು ಕೂಡ ಕನೆಕ್ಟ್ ಮಾಡ್ಬೋದು ಅಂತ ಹೇಳ್ತಾರೆ. ಇದರ ತುಂಬ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ನಿಮ್ಮ ಸಿಲೆಬಸ್ಸಿಗಿಲ್ಲ, ಬಟ್ ಯು ಕ್ಯಾನ್ ಹ್ಯಾವ್. ಇವಾಗ ಸ್ಟಾರ್ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಎಕ್ಸ್ಪ್ಲನೇಷನ್ 3 ಗೊತ್ತು, ರಿಂಗ್ದು ಕೂಡ 3 ಗೊತ್ತು. ಯು ಕ್ಯಾನ್ ರೈಟ್ ಇಟ್ ಡೌನ್. ನೀವು ಇಂಟೆಲಿಜೆಂಟಾಗಿ ವರ್ಕ್ ಮಾಡಿದ್ರೆ ಅಷ್ಟು ಪಾಯಿಂಟ್ಸ್ನು ಕೂಡ ಎಲ್ಲದರದನ್ನು ಬರೀಬೋದು ಅಂತ ಹೇಳಿ. These are all the important topologies that we had discussed until now. Each and every topology is important regarding, apart from hybrid topology. ಎಲ್ಲ ಟೊಪಾಲಜೀಸ್ನು ನೀಟಾಗಿ ಓದಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. However, by the end of the unit, I'll revise once. ಇನ್ನೊಂದ್ಸಲ ರಿವೈಸ್ ಮಾಡ್ತೀನಿ, ಹೇಗೆ ನೆನ್ಪಿಟ್ಕೊಳ್ಳೋದು. I'll tell you that. ಹಾಗೆ ಇಲ್ಲ, ಇಫ್ ಪಾಸಿಬಲ್, ಇಫ್ ಟೈಮ್ ಪರ್ಮಿಟ್ಸ್, ಒಂದು PDF ರೆಡಿ ಮಾಡ್ತೀನಿ ಅಪಾರ್ಟ್ ಫ್ರಮ್ ದಿಸ್ ನೋಟ್ಸ್. ಈ ನೋಟ್ಸ್ ಬಿಟ್ಟು ಈ ಯೂನಿಟಲ್ಲಿ ಬರೋವಂಥ ಎಲ್ಲ ಇಂಪಾರ್ಟೆಂಟ್ ಎಕ್ಸ್ಪ್ಲನೇಷನ್, ಡಯಾಗ್ರಾಮ್, ಟರ್ಮಿನಾಲಜೀಸ್ ಅಷ್ಟನ್ನು ಮಾತ್ರ ಮೆನ್ಷನ್ ಮಾಡಿ ಕೊಡ್ತೀನಿ. ಸೊ ಮೇಕ್ ಯೂಸ್ ಆಫ್ ಇಟ್ ಆ್ಯಂಡ್ ದೆನ್ ಯು ಶುಡ್ ಸಿ
ಟೈಮ್ ಏನಾರು ಸಿಕ್ಕಿದ್ರೆ ನಾನು ಅದು ಮಾಡಿಬಿಟ್ಟು ನನಗೆ ಹೇಳ್ತೀನಿ. ಸೊ ಬೈ ಟುಡೇ ಐ ವಿಲ್ ಬಿ ಪ್ರೊವೈಡಿಂಗ್ ಯುವರ್ PDF ನೋಟ್ಸ್, ಕಂಪ್ಲೀಟ್ ನೋಟ್ಸ್ ಕೊಡ್ತೀನಿ. ಎಲ್ಲರೂ ಕೂಡ ಆ ನೋಟ್ಸ್ ಹೇಗಿದೆಯೋ ಹಾಗೆ ಕಾಪಿ ಮಾಡಿ, ಅಪಾರ್ಟ್ ಫ್ರಮ್ ಸಿಲೆಬಸ್ ಆ್ಯಂಡ್ ಕಂಟೆಂಟ್ಸ್ ಅದೆಲ್ಲ ಬಿಟ್ಟು ಡಯಾಗ್ರಾಮ್ಸ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ಸೊ ಆ್ಯಂಡ್ ದೆನ್ ಎವ್ರಿ ಒನ್ ಶುಡ್ ರೈಟ್ ದ ಕಂಪ್ಲೀಟ್ ನೋಟ್ಸ್ ವಿಚ್ ಐ ವಿಲ್ ಬಿ ಗಿವಿಂಗ್ ಟುಡೇ ಇನ್ ದರ್ DCN ಕ್ಲಾಸ್ ನೋಟ್ಸ್. ಎಲ್ಲರೂ ಕೂಡ ಕ್ಲಾಸ್ ನೋಟ್ಸಲ್ಲಿ ಬರೀಲೇಬೇಕು, ಇಟ್ಸ್ ಕಂಪಲ್ಸರಿ. ಹೇಗಿದೆಯೋ ಅದನ್ನು ಹಾಗೆ ಕಾಪಿ ಮಾಡಿ, ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ವಿ ಹ್ಯಾವ್ ಲೆಫ್ಟ್ ಔಟ್ ವಿತ್ ಫ್ಯೂ ಟಾಪಿಕ್ಸ್. ಐ ವಿಲ್ ಬಿ ಕವರಿಂಗ್ ಇಟ್ ಇನ್ ಅಪ್ಕಮಿಂಗ್ ಕ್ಲಾಸಸ್. ಐ ಹೋಪ್ ಇಟ್ಸ್ ಕ್ಲಿಯರ್. We shall move on to your next concept, that is categories of network. Category of network anta bandaga, so what are all the categories of network that we have ಅಂತ ಹೇಳಿದ್ರೆ, ಅಪಾರ್ಟ್ ಫ್ರಮ್ ದ ಕನೆಕ್ಷನ್ಸ್ ಬಗ್ಗೆ ಇಲ್ಲೇನು ಹೇಳಲ್ಲ, ಯಾವ್ಯಾವ ಥರ ನೆಟ್ವರ್ಕ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂಟಿಲ್ ಇವತ್ತಿನ ದಿನದವರೆಗೂ ಯಾವ್ಯಾವ ಥರ ಕಂಡುಹಿಡಿದಿದ್ದೀವಿ ಅದನ್ನು ಹೇಳ್ತಾ ಇದ್ದಾರೆ. ಸೊ ವಿಲ್ ಸಿ ಒನ್ ಬೈ ಒನ್. The first one is local area network, and then the second one is metropolitan area network or MAN ಅಂತ ಕೂಡ ಕರೀತಾರೆ. ಇದಕ್ಕೊಂದು ಶಾರ್ಟ್ ಫಾರ್ಮ್ ಇದೆ, LAN ಅಂತ. ಇದನ್ನು MAN ಅಂತ ಕರೀತಾರೆ. ನಾರ್ಮಲಿ ನಾವು MAN ನೋಡೋದಿಲ್ಲ ಅಥವಾ ಜನರಲಿ ಕೇಳೋದಿಲ್ಲ, LAN ಕೇಳ್ತೀವಿ. ಹಾಗೆ ದ ಥರ್ಡ್ ಒನ್ ಇಸ್ ವೈಡ್ ಏರಿಯಾ ನೆಟ್ವರ್ಕ್, ಇದನ್ನು WAN ಅಂತ ಕರೀತಾರೆ. ಇದನ್ನು ಕೂಡ ನಾವು ಕೇಳಿರ್ಬೋದು ಇನ್ ಕೇಸ್ ಏನಾರು ಅಬ್ಸರ್ವ್ ಮಾಡಿದ್ದಾರೆ. ಸೊ ದೀಸ್ ಆರ್ ಆಲ್ ದ 3 types of networks that we have in the categories of network. So when it comes to your first one, that is LAN. ಸೊ ಇಲ್ಲಿ ಸ್ಟೇಜ್ ಬೈ ಸ್ಟೇಜ್ನ ಡಿಸೈನ್ ಮಾಡ್ತಾ ಬಂದರು ಸೈಂಟಿಸ್ಟ್ಗಳು ಅಥವಾ ಇಂಜಿನಿಯರ್ಸ್. ಫಸ್ಟ್ ಸ್ಟೇಜ್ ವಿಚ್ ದೇ ಹ್ಯಾವ್ ಅನಲೈಸ್ಡ್ ಈಸ್ LAN. ಇರೋವಂಥ ಎಲ್ಲ ಕನೆಕ್ಷನ್ಸ್ ಯೂಸ್ ಮಾಡಿನೇ ಮಾಡೋದು ಇದು ಕೂಡ. ಆದರೆ ಸ್ಟೇಜ್ ಬೈ ಸ್ಟೇಜ್ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಡಿಪೆಂಡಿಂಗ್ ಆನ್ ದ ಏರಿಯಾ ಆಫ್ ಆಪರೇಷನ್ ದೀಸ್ 3 ಆರ್ ಬೀಯಿಂಗ್ ಕ್ಯಾಟಗರೈಸ್. ಈ 3 ಕ್ಯಾಟಗರಿ ಇರೋದು ಡಿಪೆಂಡಿಂಗ್ ಆನ್ ದ ಏರಿಯಾ ಆಫ್ ಆಪರೇಷನ್. ಫಾರ್ ಎಕ್ಸಾಂಪಲ್, ನಿಮ್ಗೊಂದು ಬ್ರೀಫಿಂಗ್ ಕೊಡಬೇಕು ಅಂತ ಹೇಳಿದ್ರೆ, LAN ಈಸ್ ಲಿಮಿಟೆಡ್, ಇದಕ್ಕೊಂದು ಸ್ವಲ್ಪ ಚಿಕ್ಕ ಏರಿಯಾ ಮಾತ್ರ ಡಿಸೈನ್ ಮಾಡಿದ್ದಾರೆ. ಮೆಟ್ರೋಪಾಲಿಟನ್ ಈಸ್ ಅ ಬಿಗ್ಗರ್ ಒನ್, ವೈಡ್ ಏರಿಯಾ ನೆಟ್ವರ್ಕ್ ಈಸ್ ಅ ಹ್ಯೂಜ್ ಒನ್ ಅಂತ ಹೇಳ್ಬೋದು. ಸೊ ಇದನ್ನು ಹಾಗೆ ಅನಲೈಸ್ ಮಾಡ್ತಾ ಬಂದರೆ, ವೆನ್ ಇಟ್ ಕಮ್ಸ್ ಟು LAN, ಇಟ್ ಈಸ್ ಅ ಪ್ರೈವೇಟ್ಲಿ ಓನ್ಡ್ ನೆಟ್ವರ್ಕ್ ಅಂತ ಹೇಳ್ತಾರೆ. ಇದನ್ನು ಯಾರೋ ಒಬ್ಬರು ಕಂಪ್ನಿಯವರು ಅವರೇ ಕೊಂಡುಕೊಂಡು ಅಥವಾ ಅವರೇ ಸೆಟಪ್ ಮಾಡಿ ದೇ ಕ್ಯಾನ್ ಡಿಸೈನ್ ಇಟ್. ಅದಕ್ಕೆ ಅದನ್ನು ಏನಂತ ಕರೀತಾರೆ, ಪ್ರೈವೇಟ್ಲಿ ಓನ್ಡ್ ನೆಟ್ವರ್ಕ್. ಯಾವ ಟೋಪಾಲಜಿನಾರು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಒಂದು ಕಂಪ್ನಿಯವರು ಅವ್ರು ಮಾತ್ರ ತೊಗೊಂಡು ಯೂಸ್ ಮಾಡೋವಂಥದ್ದನ್ನು ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತಾರೆ. ಇಟ್ ಈಸ್ ಲಿಮಿಟೆಡ್ ಟು ಆಫೀಸ್ ಆರ್ ಅ ಬಿಲ್ಡಿಂಗ್. ಎಸ್, ನಾನು ಹೇಳಿದಾಗೆ ಒಂದು ಆಫೀಸ್ಗೆ ಅಥವಾ ಬಿಲ್ಡಿಂಗಿಗೆ ಮಾತ್ರ ಸೀಮಿತ ಅದು. ಈಗ ಯಾವುದೋ ಒಂದು ಹಾಸ್ಟೆಲ್ ಇದೆ ಅಂತ ಹೇಳಿದ್ರೆ ಹಾಸ್ಟೆಲಿಗೆ ಮಾತ್ರ ಲ್ಯಾನ್ ಕೊಡೋಕ್ಕೆ ಸಾಧ್ಯ. ಆ ಲ್ಯಾನ್ನ ನಾನು ತೊಗೊಂಬಂದು ವೈರ್ನ ಹೇಳ್ಕೊಂಡು ಬೇರೆ ಬೇರೆ ಕಡೆ ಐ ಕ್ಯಾನಾಟ್ ಡೂ ಇಟ್. ಇಟ್ ಈಸ್ ಲಿಮಿಟೆಡ್ ಟು ಆಫೀಸ್ ಆರ್ ಬಿಲ್ಡಿಂಗ್. ದೇ ಆರ್ ಡಿಸೈನ್ ಟು ಶೇರ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ರಿಸೋರ್ಸಸ್ ಅಂತ ಹೇಳ್ತಾರೆ. ಒಂದು ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರಿಗೆ ಹಾರ್ಡ್ವೇರ್ ಆದರೂ ಆಗಿರ್ಬೋದು ಅಥವಾ ಸಾಫ್ಟ್ವೇರ್ಗಳಾದರೂ ಆಗಿರ್ಬೋದು, ಅವುಗಳನ್ನು ಶೇರ್ ಮಾಡೋದು. ನೀವು ಕೇಳಿರ್ಬೋದು, ಹಾಸ್ಟೆಲ್ಗಳಲ್ಲೆಲ್ಲ ಲ್ಯಾನ್ ಕನೆಕ್ಟ್ ಮಾಡ್ಕೊಂಡು ದೇ ವಿಲ್ ಟ್ರಾನ್ಸ್ಫರ್ ಡೇಟಾ. ಈವನ್ ವಿ ಯೂಸ್ ಟು ಡೂ ರಿಸೋರ್ಸಸ್, ಪ್ರೋಗ್ರಾಮ್ಸ್, ಈ ಥರದನ್ನೆಲ್ಲ ಸಾಫ್ಟ್ವೇರ್ಗಳನ್ನೆಲ್ಲದನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇದ್ವಿ, ಒಬ್ರಿಗೊಬ್ರು ಡಿಸ್ಕಸ್ ಮಾಡ್ತಾ ಇದ್ವಿ. ಎನಿಥಿಂಗ್ ಕ್ಯಾನ್ ಬಿ ಡನ್ ರಿಗಾರ್ಡಿಂಗ್ LAN. ಈಗ LAN ಅಂತ ಬಂದಾಗ ಒಂದು ಬಿಲ್ಡಿಂಗಿಗೆ ಮಾತ್ರ ಸೀಮಿತ ಅನ್ನೋದು ಅರ್ಥ ಆಯ್ತು ನನಗೆ. ಹಾಗಾದ್ರೆ MAN ಅಂತ ಹೇಳಿದ್ರೆ ಇಟ್ ಈಸ್ ಲಿಮಿಟೆಡ್ ಆರ್ ಇಟ್ ಕವರ್ಸ್ ಆನ್ ಎಂಟೈರ್ ಸಿಟಿ. ಈಗ ಬೆಸ್ಟ್ ಎಕ್ಸಾಂಪಲ್ LANಗೆ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಕಾಲೇಜ್ ಅಂತ ಅಂದ್ಕೊಳ್ಳೋಣ. ಕಾಲೇಜಿಗೆ ಮಾತ್ರ ನೆಟ್ವರ್ಕ್ನ ನಾನು ಏನಾದ್ರು ಕನೆಕ್ಷನ್ ಮಾಡಿದ್ರೆ ಅದನ್ನು LAN ಅಂತ ಕರೀತಾರೆ. ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂತ ಬಂದಾಗ ಐ ಕ್ಯಾನ್ ಕನ್ಸಿಡರ್ ಆಸ್ ಎನ್ ಎಕ್ಸಾಂಪಲ್ ಆಸ್ ತುಮಕೂರು. ಕಂಪ್ಲೀಟ್ ತುಮಕೂರಿಗೆ ನಾನು ಏನಾದ್ರು ಇಂಟರ್ನೆಟ್ ಕೊಡ್ತೀನಿ. ಈ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ಸ್ ಎಲ್ಲ ಕೇಳಿರ್ಬೋದು ನೀವು. ಬಸ್ ಸ್ಟ್ಯಾಂಡ್ಸಲ್ಲಿ ಇಂಟರ್ನೆಟ್ ಕೊಡೋವಂಥದ್ದಾಗಿರ್ಬೋದು ಅಥವಾ ಮನೆಗೂ ಲ್ಯಾನ್ ಪ್ರೊವೈಡ್ ಮಾಡೋವಂಥದ್ದಾಗಿರ್ಬೋದು. ನೀವು ಗೊತ್ತಿರ್ಬೋದು, BSNL ಕನೆಕ್ಷನ್ಸ್ ಇದೆ, ಏರ್ಟೆಲ್ ಇದೆ. ಇವತ್ತಿನ ದಿನ ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಷನ್ಸ್ ಎಲ್ಲ ಬಂದಿದೆ. 4G, 5G, ಏರ್ಟೆಲ್, ಜಿಯೋ, ಆಲ್ ದ ಸಿಂಗ್, ಜಿಯೋ ಫೈಬರ್ ಅಂತೆಲ್ಲ ಇದೆ. ಈ ಎಲ್ಲ ಕನೆಕ್ಷನ್ಸ್ ಕೂಡ ವಿ ಕ್ಯಾನ್ ಇಮ್ಯಾಜಿನ್ ಆರ್ ವಿ ಕ್ಯಾನ್ ರಿಲೇಟ್ ದ್ಯಾಟ್ ಟು ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಹಾಗೆ ಏನಿದು ಕೂಡ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ನ ಶೇರ್ ಮಾಡೋದಕ್ಕೆ ಅಂತಲೇ ಹೇಳ್ತಾರೆ. ಸೊ ದ ಥರ್ಡ್ ಒನ್ ಇಸ್, ಸೊ ಕಂಪೇರ್ಡ್ ಟು ಇವಾಗ WAN ಅಂತ ಬಂದಾಗ ಯು ಕ್ಯಾನ್ ಇಮ್ಯಾಜಿನ್ ಐದರ್ ಕರ್ನಾಟಕ ಸ್ಟೇಟ್ ಆರ್ ಇಂಡಿಯಾ, ಈವನ್ ಸಮ್ಟೈಮ್ಸ್ ಕಾಂಟಿನೆಂಟ್ಸ್. ಯಾವುದ್ರ ಈ ಸಿಟಿ ಬಿಟ್ಟು ಮಿಕ್ಕಿರೋ ಎಲ್ಲದನ್ನು ಕೂಡ ನೆಕ್ಸ್ಟ್ ಹೈಯರ್
ಇರೋವಂಥ ಎಲ್ಲದನ್ನು ಕೂಡ ವೈಡ್ ಏರಿಯಾ ನೆಟ್ವರ್ಕ್ ಅಂತ ಕರೀತಾರೆ. ಲೆಟ್ ಮಿ ಟೆಲ್ ಯು, ಟೆಕ್ನಿಕಲಿ ವ್ಯಾನ್ನ ವೈರ್ಲೆಸ್ ಏರಿಯಾ ನೆಟ್ವರ್ಕ್ ಅಂತ ಕೂಡ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ, ಊರು ಕರ್ನಾಟಕದಿಂದ ಬೇರೆ ಬೇರೆ ಸ್ಟೇಟ್ಸಿಗೆ ಅಥವಾ ಇಂಡಿಯಾಯಿಂದ ಬೇರೆ ಬೇರೆ ಕಂಟ್ರಿಗೆ ನಾನು ಏನಾದ್ರು ಕನೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ವೈರ್ಡಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ಇಟ್ ಈಸ್ ಅಬ್ನಾಕ್ಷಿಯಸ್ ಆರ್ ಅಬ್ಸರ್ಡ್. ಸರಿ ಅಲ್ಲ ಅದು. ವೈರಲ್ಲಿ ನಾವು ನಾರ್ಮಲಿ ಕನೆಕ್ಟ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಅದಕ್ಕೇ ವೈರ್ಲೆಸ್ ಆಗಿರೋದ್ರಿಂದ ಇದನ್ನು ವೈರ್ಲೆಸ್ ಏರಿಯಾ ನೆಟ್ವರ್ಕ್ ಅಂತ ಕೂಡ ಕೆಲವೊಂದು ಕಡೆ ಇದೆಲ್ಲ ಯೂಸ್ ಇಟ್, ಬಟ್ ವಿ ಬೇಸಿಕಲಿ ಯೂಸ್ ಇಟ್ ಆಸ್ ವೈಡ್ ಏರಿಯಾ ನೆಟ್ವರ್ಕ್ ಆಸ್ ಮೋರ್ ಪ್ರಿಸೈಸ್ಡ್ ಒನ್ ಅಂತ ಹೇಳ್ಬೋದು. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್ ರಿಗಾರ್ಡಿಂಗ್ ಯುವರ್ ಟೈಪ್ಸ್ ಆಫ್ ನೆಟ್ವರ್ಕ್ಸ್. ಇದಾದಮೇಲೆ ಅದರ ಡಿಫ್ರೆನ್ಸಸ್ ಇದೆ. ಲೆಟ್ ಮಿ ಟೆಲ್ ಯು, ಅಪಾರ್ಟ್ ಫ್ರಮ್ ದ ಎಕ್ಸ್ಪ್ಲನೇಷನ್, ದ ಡಿಫರೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ತುಂಬ ಸಲ ರಿಪೀಟ್ ಮಾಡಿದ್ದಾರೆ ಎಕ್ಸಾಮಿನೇಷನಲ್ಲಿ. ವಿ ಶಲ್ ಡಿಸ್ಕಸ್ ದ್ಯಾಟ್ ಇನ್ ನೆಕ್ಸ್ಟ್ ಕ್ಲಾಸ್. ಐ ಹೋಪ್ ದಿಸ್ ಕ್ಲಾಸ್ ವಾಸ್ ಯೂಸ್ಫುಲ್. ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ನ ಕವರ್ ಮಾಡಿದ್ದೀನಿ. ಎಲ್ಲೂ ಚೆನ್ನಾಗಿ ಓದ್ಕೊಳ್ಳಿ. ಸೊ ಐಲ್ ಬಿ ಪ್ರೊವೈಡಿಂಗ್ ದ ಡೀಟೇಲ್ಡ್ ನೋಟ್ಸ್. ಇವತ್ತು ಅಪ್ಲೋಡ್ ಮಾಡ್ತೀನಿ ಕಂಪ್ಲೀಟ್ ಫಸ್ಟ್ ಯೂನಿಟ್ ನೋಟ್ಸ್. ಕೆಲವೊಂದು ಟಾಪಿಕ್ಸ್ನ ಬಿಟ್ಟಿರ್ತೀನಿ ಎಕ್ಸ್ಪ್ಲನೇಷನಿಗೆ. ಸೊ ಅದನ್ನು ಐ ಕವರ್ ಇಟ್ ಲೇಟರ್. ಬಟ್ ಇನ್ ದ ಮೀನ್ ವೈಲ್ ನೀವೆಲ್ಲರೂ ಕೂಡ ಅಂಟಿಲ್ ದಿಸ್ ಡೇ ಏನೇನು ಕವರ್ ಆಗಿದೆ ಎಲ್ಲದನ್ನು ಕೂಡ ನೋಟ್ಸಲ್ಲಿ ಕಂಪಲ್ಸರಿಯಾಗಿ ಬರೀಲೇಬೇಕು. ನಾನು ಅದನ್ನು ಕ್ಲಾಸಲ್ಲಿ ಚೆಕ್ ಮಾಡ್ತೀನಿ ವೆನ್ ಯುವರ್ ಕಾಲೇಜ್ ಸ್ಟಾರ್ಟ್ಸ್. ಸೊ ಮೇಕ್ ಶ್ಯೂರ್ ಎವ್ರಿಥಿಂಗ್ ಈಸ್ ಆರ್ಗನೈಸ್ಡ್. ನಾನು ಆ ನೋಟ್ಸ್ನ ನಾನೇ ಪ್ರಿಪೇರ್ ಮಾಡಿರೋವಂಥದ್ದು, ಯಾವುದೋ ಟೆಕ್ಸ್ಟ್ ಬುಕ್ನ ಅಥವಾ ಯಾವುದ್ರದಿಂದನೂ ಕಾಪಿ ಆಗಿಲ್ಲ. ಅದು ಎವ್ರಿಥಿಂಗ್ ಈಸ್ ಹ್ಯಾಂಡ್ ರಿಟನ್. ಆ ಹ್ಯಾಂಡ್ ರಿಟನ್ನು ಸಾಫ್ಟ್ ಕಾಪಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಐಲ್ ಬಿ ಪ್ರೊವೈಡಿಂಗ್ ದ್ಯಾಟ್ ಟುಡೇ. ಎವ್ರಿ ಒನ್ ಶುಡ್ ಕಾಪಿ ಆ್ಯಸ್ ಇಟ್ ಈಸ್ to your notebook. I hope this session was useful. Thank you.